ಒಟ್ಟು ರಾಜ್ಯದಲ್ಲಿ ಬೆಳೆದಿರುವಂಥದ್ದು 54 ಲಕ್ಷ ಟನ್, ಸುಮಾರು 20 ಜಿಲ್ಲೆಗಳಿವೆ. ಅದರಲ್ಲಿ 10 ಲಕ್ಷ ಮೆಟ್ರಿಕ್ ಟನ್ ತೊಗೊಳ್ತೇವೆ ಅಂದರು. ಆದರೆ ಮುಂದೆ ಆದೇಶ ಪಾಲನೆ ಮಾಡೋದಕ್ಕೆ ಹಲವಾರು ದಿನಗಳಾಯಿತು. ಯಾವುದೇ ಒಂದು ಏಜೆನ್ಸಿನೂ ಕೂಡ ಫಿಕ್ಸ್ ಮಾಡಲಿಲ್ಲ. ಹೀಗಾಗಿ ಸುಮಾರು ಒಂದೂವರೆ ತಿಂಗಳ ನಂತರ ಖರೀದಿ ಪ್ರಾರಂಭ ಆಯಿತು ನಿಜ. ಆದರೆ ಆ ಖರೀದಿ ಬಹಳ ಅತ್ಯಂತ ಮಂದಗತಿಯಲ್ಲಿ ನಡೀತಾ ಇದೆ. ನನ್ನ ಪ್ರಕಾರ ರಾಜ್ಯದಲ್ಲಿ 10 ಲಕ್ಷ ಅಲ್ಲ 1 ಲಕ್ಷ ಮೆಟ್ರಿಕ್ ಟನ್ನು ಕೂಡ ಖರೀದಿ ಆಗಿಲ್ಲ ಅಂತ ನನಗನ್ನಿಸುತ್ತೆ. ಮತ್ತು ಖರೀದಿ ಕೇಂದ್ರಗಳಲ್ಲಿಯೂ ಕೂಡ ಸರಿಯಾದಂಥ ವ್ಯವಸ್ಥೆ ಇಲ್ಲದ ಕಾರಣದಿಂದ, ಗ್ರೇಡಿಂಗ್ ಕಾರಣ, ಇನ್ನೊಂದು ಕಾರಣದಿಂದ ರೈತರು ತೆಗೆದುಕೊಂಡು ಹೋಗಿರುವಂಥ ಮಾಲನ್ನು ಖರೀದಿ ಮಾಡಲು ಸಾಧ್ಯವಾಗಿಲ್ಲ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಬೇಕನ್ನುವಂಥ ವಿಚಾರ ರೈತರದಿದ್ದರೂ ಕೂಡ ಅದನ್ನು ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟವಾಗಿರುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಮೊದಲನೇದಾಗಿ ರೈತರು ಯಾರ್ಯಾರು ಖರೀದಿ ಕೇಂದ್ರಕ್ಕೆ ತೊಗೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ಕಡೆ ಖರೀದಿ ಮಾಡಬೇಕು, ಇನ್ನೂ ಹೆಚ್ಚಿನ ಖರೀದಿ ಕೇಂದ್ರ ತೆಗಿಬೇಕು ಅಂತೇಳಿ ಕೂಡ ಡಿಮಾಂಡ್ ಇದೆ. ಅದನ್ನು ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ಸುಮಾರು 2 ತಿಂಗಳಿಂದ ತಗೊಳ್ಳೋದಿಲ್ಲ, ಸ್ವಲ್ಪ ತಗೊಳ್ತೀವಿ, ಇದೇ ನಡೆದುಬಿಟ್ಟಿದೆ. ರೈತರ ಸಂಕಷ್ಟವನ್ನು ಸಂಪೂರ್ಣವಾಗಿ ನೀಗಿಸುವಂಥ ಯಾವುದೇ ಒಂದು ಕ್ರಮವೂ ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಇವತ್ತು ಏನು ಹೊಸ ಸ್ಕೀಮ್ ಬಂದಿದೆ ಅದು ಏನು ಅಂತ ನಮಗೂ ಕೂಡ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ. ಅದು ಬಂತಂದ್ರೆ ಅದೇನು ಸ್ಕೀಮ್ ಇದೆ ಏನಿಲ್ಲ. ಮತ್ತು ಈಗ ನಾವು ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿರುವಂಥ ಮೆಕ್ಕೆಜೋಳದ ಪರಿಸ್ಥಿತಿ ಏನು, ಇವೆಲ್ಲವನ್ನು ಕೂಡ ಅವಲೋಕಿಸಿದಾಗ ನನಗನ್ನಿಸ್ತಾ ಇದೆ ಯಾರ್ಯಾರು ಖರೀದಿಯನ್ನು ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಏನಿದೆ ಅದು ಮಾಡಬೇಕು ಸರ್ಕಾರ. ಮತ್ತು ಇದುವರೆಗೂ ಯಾರು ಖರೀದಿ ಮಾಡಿಲ್ಲ ಅಥವಾ ಖರೀದಿ ಮಾಡೋಕ್ಕೆ ಯಾರು ಬರೋದಿಲ್ಲ ಅವ್ರಿಗೆ ಏನು ಪ್ರೋತ್ಸಾಹ ಧನ ಏನಿದೆ ಸುಮಾರು 2250 ರೂಪಾಯಿ ಅಂತ ಹೇಳಿದ್ದಾರೆ. ಅದನ್ನು ಯಾವ ರೀತಿ ತುಂಬ್ತಾರೆ, ಏನು ತುಂಬ್ತಾರೆ, ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೋ ಇಲ್ಲೋ ಅನ್ನೋಂಥದ್ದನ್ನು ನಾವು ಸರ್ಕಾರದ ವಿವರ ಪಡಿಬೇಕು. ಈ ಮಧ್ಯೆ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ DC ಅವರು ಕೂಡ ಇದ್ದಾರೆ, ನಾವು ಕೂಡ ಬಂದಿದ್ದೀರಿ. ಅದಕ್ಕೆ ಒಂದು ಸಭೆಯನ್ನು ಮಾಡಿದರೆ ಅನುಕೂಲ ಆಗುತ್ತೆ ರೈತರಿಗೆ ಅಂಥೇಳಿ ಈ ಸಭೆಯನ್ನು ಮಾಡ್ತಾಯಿದ್ದೇವೆ. DC ಅವರು ಖರೀದಿಯ ಬಗ್ಗೆ ಮತ್ತು ಹೊಸ ಯೋಜನೆ ಬಗ್ಗೆ ವಿವರಿಸಬೇಕಂತಂದು ನಾನು ಹೇಳ್ತೀನಿ.